ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನಮಸ್ತೆ ಮೇಡಮ್, ನನ್ನ ಹೆಸರು ಗೀತಾ ಅಂತ ಹೇಳಿ ಶ್ರೀನಗರ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಏನು ಇವತ್ತು ನಿಮ್ಮ ಶಾಲೆಯ ಮಕ್ಕಳೆಲ್ಲ ಸರ್ಟಿಫಿಕೇಟ್ ಹಿಡ್ಕೊಂಡು ಕೊರಳಲ್ಲಿ ಬ್ಯಾಡ್ಜ್ ಎಲ್ಲ ಹಾಕೊಂಡು ಖುಷಿಯಿಂದ ಓಡಾಡ್ತಾ ಇದ್ರು, ಏನು ವಿಶೇಷ ಮ್ಯಾಮ್? ಏನು ಅಂತಂದ್ರೆ, ಇದು ಶೈಕ್ಷಣಿಕ ಸಾಲಿನಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯವರು ಪ್ರತಿ ವರ್ಷನೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅಂತಾನೆ ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ. ಆ ಸ್ಪರ್ಧೆಗೆ ಸುಮಾರು ಬೆಂಗಳೂರು ದಕ್ಷಿಣ ಉತ್ತರದಿಂದ 90 ಶಾಲೆಗಳ ಮಕ್ಕಳು ಭಾಗವಹಿಸ್ತಾರೆ. ಸುಮಾರು ಒಂದು 4,000-5,000 ಮಕ್ಕಳು, 1,000-2,000ವರೆಗೂ ವಾಲಂಟಿಯರ್ಸ್ ಎಲ್ಲ ಇರ್ತಾರೆ. ಇಲ್ಲಿ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ, ಹಲವಾರು ಮಕ್ಕಳ ಜೊತೆ ಸೇರಿ ಬೆರೆಯೋದ್ರಿಂದ ಶೈಕ್ಷಣಿಕವಾಗ್ಲಿ, ಸಾಂಸ್ಕೃತಿಕವಾಗ್ಲಿ ಹಾಗೂ ಜನರಲ್ ಆಗಿ ಸಹ ಇವ್ರಿಗೆ ಕಲಿಕೆ ಮನದಟ್ಟಾಗುತ್ತೆ. ಇದರಿಂದ ಅವರು ಜೀವನದಲ್ಲಿ ಮುಂದೆ ಹೋಗ್ಬೇಕು ಅನ್ನೋ ಒಂದು ಗುರಿ ಸಿಗುತ್ತೆ. ಮತ್ತೆ ಸ್ಪರ್ಧಾರ್ಥಕ ಮನೋಭಾವನೆಯನ್ನು ಸಹ ಅವರಲ್ಲಿ ಒಡಮೂಡುತ್ತೆ. ಹಾಗಾಗಿ ನಮ್ಮ ಮಕ್ಕಳು ಈ ಸ್ಪರ್ಧೆನಲ್ಲಿ YFS ಸಂಸ್ಥೆಯವರು ನಡೆಸುವಂತ ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರಿಂದ ಕಲಿಕೆ ಆಗ್ಲಿ ಮತ್ತೊಂದಾಗ್ಲಿ ಯಾವುದೇ ಕ್ಷಣದಲ್ಲಿ ಯಾವುದೇ ಅಂಶವಾಗ್ಲಿ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಈ ಮೂಲಕ YFS ಅವರಿಗೆ ಶಾಲಾ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯಿಂದ ಒಂದು ಸುಮಾರು 38 ಮಕ್ಕಳು ಭಾಗವಹಿಸಿದ್ರು. 4 ಜನ ವಾಲಂಟಿಯರ್ಸ್ ಇದ್ರು. 2 ಸಹ ಶಿಕ್ಷಕರು ಸಹ ಮಕ್ಕಳ ಜವಾಬ್ದಾರಿಯನ್ನು ಹೊತ್ಕೊಂಡು YFS ನಡೆಸುವಂತ ಸ್ಥಳಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ರು. ಈ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ನಾಟಕದಲ್ಲಿ ದ್ವಿತೀಯ ಬಹುಮಾನವನ್ನು ಗಳಿಸಿದ್ದಾರೆ. ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೂ ಸಹ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಇದರಿಂದ ಪ್ರೇರಣೆ ಆಗಿದೆ. ಮತ್ತು ಮಗದೊಂದು ಸರಿ ನಾವು ಹೆಚ್ಚು ಹೆಚ್ಚು ಬಹುಮಾನ ಗಳಿಸ್ಬೇಕು ಅಂತ ಹೇಳಿ ಅವರ ಮನೋಭಿಲಾಷೆ ವ್ಯಕ್ತಪಡಿಸಿರ್ತಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಮೇಡಮ್ ನಮಸ್ತೆ, ನನ್ನ ಹೆಸರು ಲಕ್ಷ್ಮಿ ಎನ್ ಅಂತ. ನಾನು ಶ್ರೀನಗರ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳ ಜವಾಬ್ದಾರಿಯನ್ನ ನೀವು ತಗೊಂಡಿದ್ರಿ, ಶಾಲೆಯಿಂದ ಕರ್ಕೊಂಡು ಹೋಗೋದಾಗ್ಲಿ, ಅಲ್ಲಿ ಅವ್ರನ್ನ ಸಂಭಾಳಿಸೋದಾಗ್ಲಿ, 2 ಶಿಕ್ಷಕರು ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ತಾವು ಒಬ್ರು? ಹೌದು ಮೇಡಮ್. ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ರಿ ಮ್ಯಾಮ್ ನೀವು ಶಾಲೆ ಹಂತದಲ್ಲಿ? ಮೇಡಮ್, ನಮ್ಮ ಮುಖ್ಯ ಶಿಕ್ಷಕರ ಸಂಪೂರ್ಣ ಸಹಕಾರದೊಂದಿಗೆ ಅವರು ನಮ್ಮ ಮಕ್ಕಳಿಗೆ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಸಿದ್ಧತೆಗಳನ್ನ ಮಾಡ್ಕೋಬೇಕು ನಮಗೆ ತಿಳಿಸಿದ್ರು. ಯಾವ್ಯಾವ ಈವೆಂಟ್ಸ್ ಇದೆ, ಅದರಲ್ಲಿ ಯಾವ್ಯಾವ ಮಕ್ಕಳನ್ನ ಸೆಲೆಕ್ಟೆಡ್ ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೆಡಿ ಮಾಡಕ್ಕೆ ಹೇಳಿದ್ರು. ಸೊ ಅದೇ ತರ ನಾವು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ. ಆ ಮಕ್ಕಳನ್ನ ತರೋ ಮಾಡಿದ್ವಿ. ಆಯಾ ಸ್ಪರ್ಧೆಗಳಲ್ಲಿ ಅವರು ಉತ್ತಮ ರೀತಿಯಲ್ಲಿ ಭಾಗವಹಿಸೋ ರೀತಿಯಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ವಿ. ಸೊ ನಾನು ಮತ್ತೆ ನಮ್ಮ ಸಹ ಶಿಕ್ಷಕರು, ನಮ್ಮ ಮತ್ತೊಬ್ಬ ಶಿಕ್ಷಕರು ಪುಷ್ಪಾ ಮೇಡಮ್ ಅವರು ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಸುಮಾರು ಮಕ್ಕಳು, ಮೇಡಮ್ ಹೇಳ್ದಂಗೆ 3,500ದಿಂದ 4,000ದಷ್ಟು ಮಕ್ಕಳು ಭಾಗವಹಿಸಿದ್ರು. ಅಷ್ಟು ಮಕ್ಕಳಲ್ಲಿ ಒಂದು ಕಲಿಕೆಯ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನನ್ನಿಂದ ಅನ್ನೋ ತರ ಭಾವನೆ ಇತ್ತು. ಇದು ಒಟ್ಟಾರೆ ಹೇಳ್ಬೇಕಂದ್ರೆ ಚಟುವಟಿಕಾ ಕೇಂದ್ರಿತ ಹಾಗೂ ಮಕ್ಕಳ ಕೇಂದ್ರಿತ ಹಾಗೆ ಇತ್ತು ಆ ಕಾರ್ಯಕ್ರಮ. ಮತ್ತೆ ಅಲ್ಲಿ ಆಯೋಜನೆ ಮಾಡಿತ್ತಲ್ಲ, ತುಂಬಾ ಚೆನ್ನಾಗಿತ್ತು ಮೇಡಮ್. ಅವರು ಯಾವುದೇ ಮಕ್ಕಳಿಗೂ ಯಾವುದೇ ರೀತಿಯಲ್ಲೂ ಅನ್ಯಾಯ ಆಗದೆ ಇರೋಂಗೆ, ಅಂದ್ರೆ ಯಾವುದೇ ರೀತಿಯಲ್ಲಿ ಅವರು ಭೇದ ಭಾವ ಇರ್ಲಿಲ್ಲ. ಯಾವ ಶಾಲೆ ಮಕ್ಕಳು ಹೆಚ್ಚು ಕಡಿಮೆ ಅಂತ ಏನಿರ್ಲಿಲ್ಲ. ವ್ಯವಸ್ಥಿತವಾಗಿ ಅರೇಂಜ್ ಮಾಡಿದ್ರು. ಶಾಲೆಗೆ ಒಂದು ಸ್ಥಳವನ್ನ ನಿಗದಿಪಡಿಸಿದ್ರು. ಆ ಶಾಲೆ ಮಕ್ಕಳು ಅಲ್ಲಿ ಕುತ್ಕೊಳ್ಳೋದಿಕ್ಕೆ ಮತ್ತೆ ಪ್ರತಿಯೊಂದು ಚಟುವಟಿಕೆಯಲ್ಲೂ ಭಾಗವಹಿಸ್ಲಿಕ್ಕೆ ಆ ಹುಡುಗರು ಇದ್ರು. ಸ್ವಯಂ ಸೇವಕರು ತುಂಬಾ ಚೆನ್ನಾಗಿ ಶಿಸ್ತಿನಿಂದ ಕಾರ್ಯವನ್ನು ನಿರ್ವಹಿಸಿದ್ರು. ನಾವು ಶಿಕ್ಷಕರು ಇಲ್ಲಿಂದ ಕರ್ಕೊಂಡು ಹೋಗುವಾಗ ಜೊತೆಲಿ ಅಷ್ಟೇ ಬಿಟ್ರೆ, ಆ ಹುಡುಗರೆಲ್ಲ ತುಂಬಾನೇ ಚೆನ್ನಾಗಿ ಮಕ್ಕಳನ್ನೆಲ್ಲಾನು ಸಾಲಲ್ಲಿ ಕರ್ಕೊಂಡು ಹೋಗುವಂಥದ್ದು, ವ್ಯವಸ್ಥಿತವಾಗಿ ಪ್ರತಿಯೊಂದನ್ನ ಕೊಡುವಂಥದ್ದು, ವ್ಯವಸ್ಥಿತವಾಗಿ ಅವ್ರು ಭಾಗವಹಿಸೋದಕ್ಕೆ ಅವಕಾಶನ ಕಲ್ಪಿಸ್ಕೊಡುವಂಥದ್ದು, ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಅದು ನೋಡಿದಾಗ ನಮ್ಮ ಮಕ್ಕಳಿಗೆ ಎಂತ ಭಾವನೆ ಬರುತ್ತೆ ಅಂದ್ರೆ, ಹೌದು ನಾವು ಕೂಡ ನಮ್ಮ ಶಾಲೆಯಲ್ಲಿ ಅಂತ ಶಿಸ್ತನ್ನ ನಾವು ಅಳವಡಿಸ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಭಾವನೆ ಬರುತ್ತೆ. ಜೊತೆಗೆ ಆ ಯೂತ್ ಫಾರ್ ಸೇವಾಲಿ ನಾನು ಕೂಡ ದೊಡ್ಡವಳಾದ್ಮೇಲೆ ಅಥವಾ ದೊಡ್ಡ ಹುಡುಗ ಆದ್ಮೇಲೆ ನಾನು ಸೇರ್ಕೋಬೇಕು, ನಾನು ಇದರ ಸೇವೆಯಲ್ಲಿ ನಾನು ಭಾಗಿಯಾಗಬೇಕು ಅನ್ನೋ ಭಾವನೆ ಮೂಡುವಂತೆ ಇತ್ತು ಮೇಡಮ್ ಆ ಕಾರ್ಯಕ್ರಮ. ನಮ್ಗೆಲ್ಲ ತುಂಬಾನೇ ಖುಷಿ ಆಯ್ತು. ಇನ್ನೊಂದು ಮ್ಯಾಮ್, ನೀವು ನಾಟಕದಲ್ಲಿ 2nd ಪ್ರೈಸ್ ತಗೊಂಡ್ರು ನಿಮ್ಮ ಮಕ್ಕಳು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೆಂಗೆ ನೀವು ಸಿದ್ಧತೆ, ನಾಟಕ ಕಾನ್ಸೆಪ್ಟ್ ತಗೊಳ್ಳೋದಾಗ್ಲಿ, ಅವರಿಗೆ ಅಭ್ಯಾಸ ಮಾಡಿಸೋದಾಗ್ಲಿ, ಹೆಂಗೆ ನೀವು ಎಷ್ಟು ದಿನದಿಂದ ಪ್ರಿಪರೇಷನ್ ಮಾಡಿದ್ರಿ ಮೇಡಮ್? ಒಂದು ವಾರದಿಂದ ಒಂದು 3 ಜನ ಮಕ್ಕಳು ಬರ್ತಿದ್ರು, ಸ್ವಯಂ ಸೇವಕರು ಬರ್ತಿದ್ರು. ಆ ಮಕ್ಕಳು
ಪ್ರತಿದಿನ ಬಂದು ಆ ಮಕ್ಕಳನ್ನ ನಾವು ನಾಟಕದಲ್ಲಿರುವಂತ ಮಕ್ಕಳುಗಳಿಗೆ ಡೈಲಾಗ್ ಎಲ್ಲ ಹೇಳ್ಕೊಟ್ಟಿದ್ದು, ಹ್ಮ್. ಮತ್ತೆ ಪುನರ್ಮನ್ನ ಮಾಡಿಸೋದು. ಅವ್ರು ಅಕಸ್ಮಾತ್ ಬರ್ದೇ ಇರೋ ಟೈಮಲ್ಲಿ, ಅಂದ್ರೆ ಅವರು ಒಂದೊಂದ್ ದಿನ ಕಾಲೇಜ್ಗೆ ಹೋಗಿರ್ತಾರೆ, ಹ್ಮ್. ಆ ಟೈಮಲ್ಲಿ ಬಂದಿಲ್ಲ ಅಂದಾಗ ನಾವು ಶಿಕ್ಷಕರು ಕೂತ್ಕೊಂಡು ಅದನ್ನ ಅಭ್ಯಾಸ ಮಾಡಿಸುವಂತ ಕೆಲಸ ಮಾಡ್ತಿದ್ವಿ. ಹ್ಮ್. ಸೊ ಅದು ತುಂಬಾ ಎಫೆಕ್ಟಿವ್ ಆಗಿ ಮಾಡಿದ್ರು. ಹ್ಮ್. ಅಂದ್ರೆ ಅಷ್ಟು 20 ಶಾಲೆಗಳ ಮಕ್ಕಳ ಪೈಕಿಯಲ್ಲಿ 2ನೇ ಸ್ಥಾನ ಪಡ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಮಾತಲ್ಲ. ನಮ್ಮ ಮಕ್ಕಳು ಸಾಧಿಸಿದ್ದಾರೆ ಅಂದ್ರೆ ಹ್ಮ್. ಅದಕ್ಕೆ ನಮ್ಮ ಎಲ್ಲ ಸಂಪೂರ್ಣ ಶಿಕ್ಷಕ ವೃಂದದವರು, ಮೇಲಾಗಿ ಆ ಸ್ವಯಂ ಸೇವಕ ಹುಡುಗರು, ಹ್ಮ್. ಹಾಗೆ ನಮ್ಮ ಮುಖ್ಯ ಶಿಕ್ಷಕರು, ಹ್ಮ್. ಅವರು ನಮ್ಗೆ ರೂವಾರಿಯಾಗಿ ಆ ಚಾಲನೆಯನ್ನ ನೀಡಿದ್ರು. ಜೊತೆಗೆ ರೂವಾರಿಯಾಗಿ ಅದನ್ನ ಮುಂದುವರಿಸೋದಕ್ಕೆ ಸಹಕಾರ ಕೊಟ್ಟಿದ್ದು ನಮ್ಗೆಲ್ಲ ತುಂಬಾ ಖುಷಿ ಆಗತ್ತೆ. ಆಮೇಲೆ ಹಾಗಾಗಿ ನಮ್ಮ ನಾನೊಂದು ಮಕ್ಕಳಿಗೆ ಕೇಳ್ಪಟ್ಟಿದ್ದೆ ಮ್ಯಾಮ್, ನೀವು ಇದು ಸಂಭ್ರಮ ಶನಿವಾರ ಬಂದಾಗ ನಿಮ್ ಶಾಲೆಯಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಿದ್ದೀರಾ, ಪ್ರತಿ ಸಂಭ್ರಮ ಶನಿವಾರಕ್ಕೂ ನಾಟಕ ಮಾಡಿಸ್ತೀರಾ ಅಂತ ಮಕ್ಕಳೆಲ್ಲ ಹೇಳ್ತಾ ಇದ್ರು ನಮ್ಗೆ. ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಕೊಡ್ತೀರಾ ಮಕ್ಕಳು ನಾಟಕ ಮಾಡಕ್ಕೆ, ಅದು ಬಹುಶಃ ಮಾಡಿ ಮಾಡಿ ಅಭ್ಯಾಸ ಆಗಿತ್ತಾ ಹೇಗೆ ಅವ್ರಿಗೆ? ಹೌದು ಮೇಡಮ್, ನೀವು ಕೇಳಿದ್ದು ಖಂಡಿತ ನಿಜ. ಹಾ. ನಮ್ಮಲ್ಲಿ ಸಂಭ್ರಮ ಶನಿವಾರ, ಆ ಸಂಭ್ರಮ ಶನಿವಾರದ ಏನು ವಿಷಯ ಇರುತ್ತೆ ಹಾ. ಅದರ ಒಟ್ಟಿಗೆ ಹ್ಮ್. ಅಥವಾ ಅದನ್ನು ಸೇರಿಸ್ಕೊಂಡು ನಾಟಕನ ಮಾಡಿಸ್ತಿರ್ತೀವಿ. ಹ್ಮ್. ಆ ನಾಟಕ ನಾವ್ ಯಾವ ತರ ತಯಾರಿ ಮಾಡ್ತೀವಿ ಅಂದ್ರೆ, ನಾವು ಏನು ಮಕ್ಕಳಿಗೆ ಸಿದ್ಧತೆ ಮಾಡೋದಿಲ್ಲ. ಹ್ಮ್. ಅವ್ರ ಗುಂಪು ನಮ್ಮ ಶಾಲಾ ಗುಂಪುಗಳನ್ನ ಮಾಡ್ಕೊಂಡಿದೀವಿ. ಹ್ಮ್. ಆ ಗ್ರೂಪಿಗೆ ಕಾನ್ಸೆಪ್ಟ್ ಕೊಟ್ಬಿಡ್ತೀವಿ. ಆ ಮಕ್ಕಳೇ ಹ್ಮ್. ತಮ್ಮ ಸ್ವಂತ ಆಲೋಚನೆಯಿಂದ ಒಂದು ನಾಟಕನ ಸಿದ್ಧತೆ ಮಾಡ್ಕೊಳ್ತಾರೆ. ಹ್ಮ್. ಆ ಮಗು ಹೆಂಗೆ ಕ್ರಿಯೇಟಿವ್ ಆಗಿ ಮಾಡಿರ್ತಂದ್ರೆ, ನಾವು ಕೊಟ್ಟರು ಆ ಕಾನ್ಸೆಪ್ಟ್ ನಿಜವಾಗ್ಲೂ ಅವ್ರ ನಾವು ಅಷ್ಟು ಬೇಗ ರೆಡಿ ಮಾಡ್ಲಿಕ್ಕೆ ಆಗಲ್ವೇನೋ. ಒಂದ್ 5 ರಿಂದ 10 ನಿಮಿಷ ಟೈಮ್ ಕೊಡ್ತೀವಿ. ಹ್ಮ್. ಸಂಪೂರ್ಣ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸೋ ತರ ತಯಾರಿ ಮಾಡ್ಕೊಳ್ತಾರೆ. ಆ ಬೇಸ್ ಒಂದು- ಆಗಿರ್ಬೋದು, ಹ್ಮ್. ಅದು ಖಂಡಿತ ಅವ್ರಿಗೆ ಬೇಸ್ ಆಗಿರ್ಬೋದು. ಮತ್ತು ನಮ್ಮ ಮಕ್ಕಳಲ್ಲಿ ನಾಟಕೀಯ ತುಂಬಾ ಚೆನ್ನಾಗಿ ಅಭಿನಯ ಒಂದ್ ಕಲೆ ಬಂದಿದೆ. ಬಂದ್ಬಿಟ್ಟಿದೆ. ಅದು ಹಾ, ಹಾ. ಬರೀ ನಾಟಕದ ಒಂದೇ ಅಲ್ಲ, ಹ್ಮ್. ನಾವು ಪ್ರತಿ ಶನಿವಾರಗಳಲ್ಲಿ ಹ್ಮ್. ಈ ತರ ಹೊಸ ಹೊಸ ಚಟುವಟಿಕೆಗಳನ್ನ ಮಾಡಿಸ್ತಾನೆ ಇರ್ತೀವಿ. ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಹಾ. ಲೈಟ್ ಶಾಡೋ ಎಫೆಕ್ಟ್ ಆಗಿರ್ಬೋದು, ಹಾ. ಹಾಡಿಂದು ಇರ್ಬೋದು. ಹಾಡುಗಳು, ಒಂದೊಂದು ಚಟುವಟಿಕೆಗಳನ್ನ ಮಾಡಿಸ್ತಾ ಇರ್ತೀವಿ ಮೇಡಮ್. ಹಾ. ಅದು ಕೂಡ ಭದ್ರ ಬುನಾದಿ ಆಗಿರಬಹುದು. ಹಾ. ಸೊ ಮಕ್ಕಳಿಗೆ ಅದೊಂದು ಉಜ್ವಲನೇ ಬೆಳಕನ್ನ ತೋರಿಸಿದೆ ಅಂತ ಅನ್ಕೊಳ್ತೀನಿ ನಾನು. ಓಕೆ ಮ್ಯಾಮ್, ತುಂಬಾ ಧನ್ಯವಾದಗಳು. ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಪುಷ್ಪಲತಾ ಅಂತೇಳಿ. ನೀವು ಒಬ್ರು ಸಹ ಶಿಕ್ಷಕಿಯಾಗಿ ಆ ಮಕ್ಕಳ ಜೊತೆ ಹೋಗಿದ್ರಂತೆ, ಹೇಳಿ ಮೇಡಮ್, ಅಲ್ಲಿ ಹೇಗೆ ಕಾನ್ಸೆಪ್ಟ್ ಗಳನ್ನ ಮಾಡ್ಕೊಂಡಿದ್ರು, ನಿಮ್ಮ ಅನುಭವನ ಹೇಳಿ. ನಿನ್ನೆ ನಮ್ಮ ಮಕ್ಕಳನ್ನೆಲ್ಲ ನಾನು USF ಅವರು ಅರೇಂಜ್ ಮಾಡಿರೋಂತಹ ಪ್ರೋಗ್ರಾಮ್ಗೆ ಕರ್ಕೊಂಡು ಹೋಗಿದ್ವಿ. ಆ ಪ್ರೋಗ್ರಾಮಲ್ಲಿ ಏನಂತ ಹೇಳಿದ್ರೆ, ಮಕ್ಕಳಿಗೆ ಸಹಪಠ್ಯ ಚಟುವಟಿಕೆಗಳು ಅತಿ ಹೆಚ್ಚಾಗಿದ್ದು, ಮಕ್ಕಳಿಗೆ ಸದಾಕಾಲ ಓದೋದ್ರ ಕಡೆನೆ ನಾವು ಗಮನ ಹರಿಸ್ತಾ ಇರ್ತೀವಿ. ಅದನ್ನೇ ಗಮನ ಅದ್ರ ಕಡೆನೇ ಇರಲಿ ಅಂತ ನಾವು ಹೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಶಾಲೆಗಳಲ್ಲೂ ಸಹ ಸಹಪಠ್ಯ ಚಟುವಟಿಕೆಗಳನ್ನ ಮಾಡಿಸ್ತೀವಿ. ಆದರೆ ಇದು ಕಾಂಪಿಟೇಷನ್ ರೀತಿಯಲ್ಲಿ ಇದರಿಂದ ಮತ್ತೆ ಮಕ್ಕಳನ್ನ ಹೊರಗಡೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ರಿಂದ ಅವ್ರಿಗೆ ಒಂದು ಪರಿವರ್ತನೆ, ಮಕ್ಕಳಿಗೆ ಯಾವಾಗಲೂ ಇದೇ ಸ್ಥಳದಲ್ಲೇ ಇದ್ದು ಅವ್ರಿಗೂ ಒಂಥರ ಬೇಜಾರಾಗಿರ್ಬೋದೇನೋ. ಆದ್ರೆ ಅದು ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ನಮಗೂ ಸಂತೋಷ ಆಯ್ತು. ಮತ್ತೆ ಎಲ್ಲಾ ಮಕ್ಕಳುಗಳ ಒಂದು ಟ್ಯಾಲೆಂಟ್ ಅನ್ನು ಕೂಡ ನಮ್ಗೆ ನೋಡುವಂತಹ ಒಂದು ಅವಕಾಶ ಕೂಡ ನಮ್ಗೆ ಅಲ್ಲಿ ಸಿಕ್ತು. ಮತ್ತೆ ಅತಿ ಹೆಚ್ಚಾಗಿ ಅವರು ಈ ನೃತ್ಯದಲ್ಲಿ ದೇಶಭಕ್ತಿಗೆ ಸಂಬಂಧಪಟ್ಟಂತಹ ಎಲ್ಲಾ ನೃತ್ಯಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಮತ್ತೆ ಸಹಪಠ್ಯ ಚಟುವಟಿಕೆ ಮಕ್ಕಳಿಗೆ ಡ್ರಾಯಿಂಗ್ ಬರೆಯುವಂಥದ್ದು, ಮತ್ತೆ ಕಂಠಪಾಠ ಸ್ಪರ್ಧೆಗಳನ್ನ ಅಳವಡಿಸಿದ್ರು, ನೃತ್ಯವನ್ನ ಮಾಡೋವಂಥದ್ದು, ರಂಗೋಲಿ ಸ್ಪರ್ಧೆ, ಈ ತರ ಅನೇಕ ಚಟುವಟಿಕೆಗಳನ್ನ ಏರ್ಪಡಿಸಿದ್ರು. ಅದ್ರಲ್ಲೆಲ್ಲ ನಮ್ಮ ಮಕ್ಕಳು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ನಾವು ಮಕ್ಳಿಗೆಲ್ಲ ಹೇಳಿದ್ವಿ, ಸುಮಾರು ತುಂಬಾ ಜನ ಬರ್ತಾರೆ, ಆದ್ರೂ ಕೂಡ ಅದನ್ನ ನಾನು ಗೆಲ್ಲಿಲ್ಲ ಅಂತ ಹೇಳಿದ್ರೆ ಅನ್ನೋ ಮನೋಭಾವನೆ ಬೇಡ ನಿಮ್ಗೆ. ನೀವು ಸದಾಕಾಲ ನಾವು ಪಾರ್ಟಿಸಿಪೇಟ್ ಮಾಡೋದೇ ಅದರಲ್ಲಿ ಮುಖ್ಯ ಅಂತ ಭಾವನೆಯನ್ನ ನೀವು ಇಟ್ಕೊಂಡಿರ್ಬೇಕು. ಗೆಲ್ಲಿ ಸೋಲ್ಲಿ ಏನಾದ್ರೂ ಹಾಕೊಂಡ್ಲಿ ನೀವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಅಂತೇಳಿ ಮಕ್ಕಳಿಗೆ ಹೇಳಿದ್ವಿ ಅದನ್ನ. ಅದೇ ರೀತಿ ಮಕ್ಕಳು ಕೂಡ ಅಷ್ಟೇನೆ ಎಲ್ಲಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಕೂಡ ಬಹುಮಾನವನ್ನ ನಾಟಕದಲ್ಲಿ ಪಡ್ಕೊಂಡಿದ್ದಾರೆ. ನಮ್ಮ ಶಾಲೆಗೆ ಒಂದು ಗೌರವವನ್ನ ತಂದು ಕೊಟ್ಟಿದ್ದಾರೆ ಅವರು. ಆ ಮಕ್ಕಳಿಗೆ ನಮ್ಮ ಶಾಲಾ ಪರವಾಗಿ ಕೂಡ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೀನಿ. ಓಕೆ ಮ್ಯಾಮ್, ನಿಮ್ಮಂತ ಒಳ್ಳೆ ಶಿಕ್ಷಕರಿರೋದ್ರಿಂದಲೇ ಆ ಮಕ್ಕಳ ಒಂದು ಭವಿಷ್ಯ ಉಜ್ವಲ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ ಮ್ಯಾಮ್, ಇನ್ನೂ ಹೆಚ್ಚು ಹೆಚ್ಚು ಬಹುಮಾನಗಳು ನಿಮ್ಮ ಶಾಲೆಗೆ ಬರಲಿ ಅಂತ ಕೇಳ್ಕೊತೀನಿ. ಇದೆಲ್ಲ ನಮ್ಮ ಕರ್ತವ್ಯ. ಇದು ನಾವು ಒಂಥರ ಯಾವುದೇ ರೀತಿಯಾಗಿ ಇದು ಎಕ್ಸ್ಟ್ರಾ ಇದು ಮಾಡ್ತಾ ಇದೀವಿ ಅನ್ನೋ ಭಾವನೆ ಎಲ್ಲ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ನಮ್ಮ ಶಾಲಾ ಮಕ್ಕಳಿಗೋಸ್ಕರ ನಾವು ಇದಕ್ಕೆ ಅಂತಾನೆ ಬಂದಿದೀವಿ, ನಾವು ಕರ್ತವ್ಯ ನಿರ್ವಹಿಸೋದಿಕ್ಕೆ. ಅದಕ್ಕೋಸ್ಕರನೇ ಅದನ್ನ ನಾವು ಮಾಡ್ಲೇಬೇಕು. ನಾವು ಎಲ್ಲಾರು ಕೂಡ ನಮ್ಮ ಶಾಲೆನಲ್ಲಿ ಇರೋಂತ ಎಲ್ಲಾ ಶಿಕ್ಷಕರು ಕೂಡ ಎಲ್ಲಾರು ಒಂದು ಒಳ್ಳೆ ಮನಸ್ಸಿಂದ ಈ ಕರ್ತವ್ಯವನ್ನ ನಾವು ನಿರ್ವಹಿಸ್ತಾ ಇದೀವಿ ನಾವು.
ಈ ರೀತಿ ಇವರು ನಮ್ಮ ಶಾಲೆಯ SDMC ಅಧ್ಯಕ್ಷರು ನಾಗವೇಣಿ ಅವರು ಅಂತ. ಹಾ. ಈ ರೀತಿ ಕಾರ್ಯಕ್ರಮಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾರೆ, ಮತ್ತೆ ಚಟುವಟಿಕೆಯಿಂದ ಇರ್ತಾರೆ. ಇವರ ಚಟುವಟಿಕೆ ನಮ್ಗೆ ಅನೇಕ ಅಂಶಗಳಲ್ಲಿ ಕಾರ್ಯೋನ್ಮುಖವಾಗಲು ಸಹಕಾರಿಯಾಗಿದೆ. ಹಾ. ಈ SDMC ಅಧ್ಯಕ್ಷರಾದ ನಾಗವೇಣಿ ಅವರಿಗೆ ಶಾಲಾ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಂದ್ರೆ ಅವ್ರಿಗೆ ಮಕ್ಕಳಿಗೆ ವಿಶ್ ಮಾಡಕ್ಕೆ ಬಂದಿರೋದ? ಹೌದು ಹೌದು ಹೌದು. ಓಕೆ. ನಿನ್ನೆನೂ ಬಂದಿದ್ರು, ಮಕ್ಕಳನ್ನ ಕಳಿಸುವಂತ ಸಂದರ್ಭದಲ್ಲೂ ಇದ್ರು. ಹಾ. ಇವತ್ತು ಸಹ ಬಂದಿದ್ದಾರೆ. ಹಾ. ಅನಿವಾರ್ಯ ಕಾರಣ ಒಂದ್ 5 ನಿಮಿಷ ಲೇಟ್ ಆಗಿ ಬಂದಿದ್ದಾರೆ. ಹಾ. ಆದ್ರೂನು ಸಹಿತ ನಾವು ಅವರ ಇಂಟ್ರೆಸ್ಟ್ ಗೆ ಹಾ. ನಾವು ಬಹಳ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ. ನೋಡಿ, ಒಳ್ಳೆಯ SDMC ಅಧ್ಯಕ್ಷರು, ಒಳ್ಳೆಯ ಶಿಕ್ಷಕರು ಅಂದಾಗ ನಿಮ್ಮ ಒಂದು ಮಕ್ಕಳು ಕೂಡ ಒಳ್ಳೆಯ ರೀತಿಯಿಂದ ಎಲ್ಲಿ ಹೋದಲ್ಲಿ ಪ್ರೈಸನ್ನ ತಗೊಂಡ್ ಬರ್ತಾರೆ. ಮೊನ್ನೆನೂ ಕೂಡ ನಾನೊಂದು ಯಾವುದೋ ಫಂಕ್ಷನ್ಗೆ ಹೋದಾಗ ಕಲಿಕಾ ಹಬ್ಬದಲ್ಲಿ ಅತಿ ಹೆಚ್ಚು ನಮ್ಮ ಶಾಲೆ ಮಕ್ಕಳಿಗೆ ಪ್ರಶಸ್ತಿಗಳನ್ನ ಪಡೆದವರು ಶ್ರೀನಗರ ಶಾಲೆಯ ಮಕ್ಕಳು ಹೌದು, ಅಂತ ಹೌದು, ಕೇಳ್ಪಟ್ಟೆ. ಹೌದು. ಹೀಗಾಗಿ ಬಹಳ ಧನ್ಯವಾದಗಳು. ಖುಷಿ ಆಗುತ್ತೆ. ನಿಮ್ಮ ಮಕ್ಕಳು ಬಹಳ ಟ್ಯಾಲೆಂಟ್ ಇದ್ದಾರೆ, ಹೀಗೆ ಮುಂದುವರಿಲಿ ಮ್ಯಾಮ್. ಅತಿ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ನಿಮ್ಮ ಶಾಲೆಯ ಒಂದು ಮುಡಿಗೆ ಸೇರ್ಲಿ ಅಂತ ನಾ ಕೇಳ್ಕೊತೀನಿ. ಖಂಡಿತ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ಹಾ ಮೇಡಮ್, ನಮಸ್ತೆ. ಏನ್ ಮಕ್ಕಳಿಗೆ ನೀವು ಶುಭಾಶಯ ತಿಳ್ಸಕ್ ಬಂದಿದ್ದೀರಾ? ಹೇಳಿ. ಹೌದು ಮೇಡಮ್, ಹಾ. ತುಂಬಾ ಚೆನ್ನಾಗಿ ಎಲ್ಲ ಕಡೆ ಪ್ರೈಸ್ ತಗೊಂಡು ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಕ್ಕೋಸ್ಕರ ಬಂದಿದ್ದೀನಿ. ಹೌದಾ? ಚಿಗುರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ ಮೇಡಮ್. ಹಾ. ನಮ್ಗೆ ಸರ್ಕಾರಿ ಶಾಲೆ ಅಂತ ಅಲ್ಲ, ಹಾ. ಪ್ರೈವೇಟ್ ಶಾಲೆಯಲ್ಲಿ ಹೋಗ್ಬೇಕು ಅಂತ ಏನಿಲ್ಲ. ನಮ್ ಹಾ. ಸರ್ಕಾರಿ ಶಾಲೆಯಲ್ಲಿ ಹೋಗ್ಬೇಕು ಅಂತ ನಮ್ ಟೀಚರ್ಸ್ ಎಲ್ಲ ಒಂದ್ ಏರ್ಪಾಟ್ ಮಾಡಿ ಹಾ. ಪ್ರೋಗ್ರಾಮ್ಗೆ ಕರ್ಕೊಂಡೋಗಿದ್ದಾರೆ. ಹಾ. ಮಕ್ಳಿಗೂ ತುಂಬಾ ಖುಷಿಯಾಗಿದೆ. ಹಾ. ಹಾ. ಅದ್ರಲ್ಲೂ ನನ್ನ ಮಗಳು ಕೂಡ ಇದೇ ಶಾಲೆಯಲ್ಲಿ ಓದ್ತಾ ಇರೋದು. ಹಾ. 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 ಅವಳು ಪ್ರೈಸ್ ತಗೊಂಡ್ಬಂದಿದ್ದಾಳೆ, ಅವಳು ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಹಾ. ತುಂಬಾ ಖುಷಿ ಆಯ್ತಾ ಇದೆ. ಓ, ನೀವು ಮಗಳಿಗೆ ಅಷ್ಟೇ ಶುಭಾಶಯ ಹೇಳ್ಬಾರ್ದು, ಇಲ್ಲಿ ಓದೋ ಇಲ್ಲ. ಎಲ್ಲಾ ಮಕ್ಳಿಗೂ ಇಲ್ಲ ಹೇಳ್ಬೇಕು ಮೇಡಮ್, ಅಂತ. ತುಂಬಾ ಎಲ್ಲಾ ಮಕ್ಳಿಗೂ ಬೇಕು. ಹಾ. ಹಾ. ನನ್ನ ಮಗಳು ಅಂತ ಅಲ್ಲ, ಎಲ್ಲ ಹಾ. ಮಕ್ಳ ಜೊತೆ ಬೆರೆತ್ರೇನೆ ನಮ್ಮ ಮಕ್ಳು ಮುಂದೆ ಬರೋದು. ಹಾ. 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 ಅದಕ್ಕೋಸ್ಕರ ಅದಕ್ಕೆ ವಿಶ್ ಮಾಡಕ್ಕೋಸ್ಕರ ಬಂದಿದ್ದೀನಿ ಮೇಡಮ್. ಓಕೆ, ತುಂಬಾ ಧನ್ಯವಾದಗಳು ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಹಾಯ್ ಪುಟ್ಟ, ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಇವತ್ತು ಏನು ಎಲ್ಲ ಪ್ರೈಸ್ ಎಲ್ಲ ತಗೊಂಡ್ ಬಂದ್ಬಿಟ್ಟಿದೀರಾ? ನಿನ್ನ ಹೆಸರು ಮಾನಸನಾ? ಹಾ. ಸೆಕೆಂಡ್ ಪ್ರೈಸಾ ಸ್ಕಿಟ್ ಅಲ್ಲಿ? ಹ್ಮ್. ಓಹೋ, ಏನೇನ್ ಕೊಟ್ಟಿದ್ದಾರೆ ನಿಮ್ಗೆ? ಶಟಲ್ ಬ್ಯಾಟ್ ಕೊಟ್ರು ಗಿಫ್ಟ್ ಆಗಿ, ಹಾ. ಸರ್ಟಿಫಿಕೇಟ್, ಹಾ. ಸಿಲ್ವರ್ ಮೆಡಲ್ ಅಂಡ್ ಬ್ಯಾಗ್, ಕ್ಯಾಪ್ ಹಾ. ಅಂಡ್ ಬಾಟಲ್ ಕೊಟ್ರು. ಹೌದಾ? ಇಷ್ಟೊಂದೆಲ್ಲ ತಗೊಂಡ್ ಬಂದಿದ್ದೀರಾ ನೀವು? ಹ್ಮ್. ಹೆಂಗ್ ಅನಿಸ್ತು ನಿಮ್ಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ? ಅಲ್ಲಿ ಹೋದಾಗ ಸ್ವಲ್ಪ ಭಯ ಆಗಿತ್ತು. ಅಲ್ಲಿ ಅಕ್ಕಂದಿರೆಲ್ಲ ಬಂದಾಗ ಸ್ವಲ್ಪ ಭಯ ಆಗ್ಲಿಲ್ಲ. ಮಾಡಿದ್ವಿ, ಫಸ್ಟ್ ನಮ್ದೇ ಇತ್ತು ಡ್ರಾಮಾ, ಅವಾಗ ಚೆನ್ನಾಗ್ ಮಾಡಿದ್ವಿ. ಹಾ. ಆಗ ಎಲ್ಲಾರು ಜಡ್ಜಸ್ ಎಲ್ಲ ಜೋರಾಗಿ ಕ್ಲಾಪ್ ಮಾಡಿದ್ರು, ಅವ್ರಿಗೂ ಇಷ್ಟ ಆಯ್ತು. ಹಾ. ಅದಕ್ಕೆ ಅವರು ಸೆಕೆಂಡ್ಗೆ ಹಾಕಿದ್ರು ನಮ್ನ. ಹೌದಾ? ಅಂದ್ರೆ ನೀವ್ ಹೆಂಗ್ ಅದನ್ನ ಅಭ್ಯಾಸ ಮಾಡಿದ್ರಿ ಡೈಲಾಗ್ ಎಲ್ಲ? ಅಂದ್ರೆ ಮನೇಲಿ ಕುತ್ಕೊಂಡು ದಿನ ಅಭ್ಯಾಸ ಮಾಡಿ ಅಂತ ಹೇಳಿದ್ರು ಅವರು. ಹಾ. ಅಕ್ಕಂದಿರೆಲ್ಲ ಬಂದು ಅಭ್ಯಾಸ ಮಾಡಿ, ದಿನ ಅಭ್ಯಾಸ ಮಾಡಿ ಅಂತ ಹೇಳಿದ್ರು. ಆಮೇಲೆ ದಿನ ಕಾಸ್ಟ್ಯೂಮ್ಸ್ ಮಾಡಿ ಎಲ್ಲ ಕಾಸ್ಟ್ಯೂಮ್ ನೋಡಿ ಅವರು ಪ್ರೈಸ್ ಕೊಡ್ತಾರೆ ಅಂತ ಹೇಳಿದ್ರು. ಯಾವ್ದ್ರ ಬಗ್ಗೆ ನಾಟಕ ಇತ್ತು? ನಮ್ದು ಚಂದ್ರನ ಮನೆಗೆ ಬಂತು ಸಂಭ್ರಮ ಅಂತ ಇತ್ತು. ಚಂದ್ರನ ಮನೆಗೆ ಬಂತು ಸಂಭ್ರಮ. ಓಹೋ, ಗ್ರಹಗಳ ಬಗ್ಗೆ ಇತ್ತ ಅದು? ಮೀಟಿಂಗ್ ಆಫ್ ಪ್ಲಾನೆಟ್ಸ್. ಮೀಟಿಂಗ್ ಆಫ್ ಪ್ಲಾನೆಟ್ಸ್. ಓಕೆ, ನೀ ಯಾವ ಪ್ಲಾನೆಟ್ ಆಗಿದ್ದೆ? ನಾನು ಅರ್ತ್ ಪ್ಲಾನೆಟ್ ಆಗಿದ್ದೆ. ಓ, ಭೂಮಿನೇ ನೀನಾಗ್ಬಿಟ್ಟಿದ್ಯಾ? ಓಹೋ, ಏನ್ ಡೈಲಾಗ್ ಹೇಳು ನೋಡೋಣ ನಿಂದು. ಎಲ್ಲರೂ ಶಾಂತರಾಗಿ ಮಕ್ಕಳೇ, ನಾನೇ ಗ್ರೇಟ್, ಏಕೆಂದರೆ ಜೀವಿಗಳು ಬದುಕಿರೋದು ನನ್ನ ಮೇಲೆ ಮಾತ್ರ. ನನ್ನ ಹತ್ರ ನೀರಿದೆ, ಗಾಳಿ ಇದೆ. ಓ, ಡೈಲಾಗ್ ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದೀರಾ? ಹಾ. ಅಲ್ಲಿ ಅಭಿನಯ ಮಾಡಿ ಹೇಳಿದ್ದೀರಾ? ಹ್ಮ್. ಯಾವ ತರ ಕಾಸ್ಟ್ಯೂಮ್ ಹಾಕೊಂಡಿದ್ದೆ ನೀನು? ನಂದು ಭೂಮಿದು ಒಂದು ಚಿತ್ರ ತಂದು ಒಂದು ಬೋರ್ಡಲ್ಲಿ ಅಂಟಿಸಿ, ಆಮೇಲೆ ದಾರ ಕಟ್ಟಿ ಅದನ್ನ ಹಾಕೊಂಡು ಮೇಲೆ ಕಿರೀಟ ಹಾಕೊಂಡು, ಆಮೇಲೆ ಅದ್ರ ಮೇಲೆ ಕಿರೀಟ ಮೇಲೆ ಒಂದು ಭೂಮಿದು ಚಿತ್ರ ಅಂಟಿಸೋದು. ಓ, ನೀನೇ ಭೂಮಿ ತಾಯಿ ಹಂಗಾದ್ರೆ? ಹಾ. ಓಕೆ. ಅಲ್ಲಿ ಹೆಂಗ ನಿಮ್ ಭಯ ಆಗ್ಲಿಲ್ವಾ ನಾಟಕ ಮಾಡ್ಬೇಕಾದಾಗ? ಭಯ ಸ್ವಲ್ಪ ಆಗಿತ್ತು. ಆಮೇಲೆ ಎಲ್ಲಾರು ಮಾಡಿದ್ರಲ್ಲ, ಸ್ವಲ್ಪ ಭಯ ಆಗ್ಲಿಲ್ಲ. ಅಕ್ಕಂದಿರ್ ಕಾನ್ಫಿಡೆನ್ಸ್ ಆಗಿ ಮಾಡಿ ಅಂತ ಹೇಳಿದ್ರು, ಅವಾಗ ಸ್ವಲ್ಪ ಭಯ ಹೋಗಿತ್ತು. ನಿಮ್ ಟೀಚರ್ಸ್ ಎಲ್ಲ ಹೆಂಗ್ ಸಪೋರ್ಟ್ ಮಾಡಿದ್ರು? ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಂಗೆ ಚೆನ್ನಾಗ್ ಅನ್ಸ್ತು. ಪ್ರೈಸ್ ಅಲ್ಲಿ ಏನೇನ್ ಸಿಕ್ತು ನಿನ್ಗೆ? ನಂಗೆ ಶಟಲ್ ಬ್ಯಾಟ್ ಸಿಕ್ಕಿದೆ, ಅಂಡ್ ಸರ್ಟಿಫಿಕೇಟ್ ಸಿಕ್ಕಿದೆ, ಅಂಡ್ ಸಿಲ್ವರ್ ಮೆಡಲ್ ಸಿಕ್ಕಿದೆ, ಅಂಡ್ ಬ್ಯಾಗ್, ಕ್ಯಾಪ್, ಅಂಡ್ ತಿನ್ನೋಕೆ ಜ್ಯೂಸು ಮತ್ತೆ ಕೇಕ್ ಎಲ್ಲ ಕೊಟ್ರು ಅಲ್ಲಿ. ಅಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡು. ಆಮೇಲೆ ಇದೇ ಫಸ್ಟ್ ಟೈಮಾ ನಿಮ್ಗೆ ಪ್ರೈಸ್ ಬಂದಿದ್ದು ಅಥವಾ ಹಿಂದೆ ಎಲ್ಲ ತಗೊಂಡಿದ್ರಾ? ಇಲ್ಲ, ಫಸ್ಟ್ ಟೈಮ್ ಬಂದಿರೋದು ಇದು. ಹೆಂಗ ಖುಷಿ ಅನಿಸ್ತಾ ಇದೆ? ನೆಕ್ಸ್ಟ್ ಟೈಮ್ ನಾನು ಹೋಗ್ಲೇಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬಿಡ್ಲೇಬಾರ್ದು ಪ್ರೈಸ್. ಓಕೆ ಓಕೆ ಅಪ್ಪಿ, ತುಂಬಾ ಥ್ಯಾಂಕ್ಸ್ ನಿನ್ಗೆ. ನಿನ್ನ ಒಂದು ಮನದಾಳದ ಮಾತನ್ನ ನನ್ನ ಜೊತೆ ಹಂಚ್ಕೊಂಡಿದ್ಯಾ.
ತುಂಬಾ ಥ್ಯಾಂಕ್ಸ್. ಹಾಯ್ ಪುಟ, ಹಾಯ್ ಮ್ಯಾಮ್. ಏನ್ ನಿನ್ ಹೆಸರು? ನನ್ನ ಹೆಸರು ಜಲಜಾಕ್ಷಿ. ಎದಕ್ಕೆ ನಿಮಗೆ ಪ್ರೈಸ್ ಬಂದಿರೋದು? ಸ್ಕಿಟ್ಟಲ್ ಡ್ರಾಮಾ ಸೆಕೆಂಡ್ ಪ್ರೈಸ್ ಬಂದಿದೆ. ಓ, ಸ್ಕಿಟ್ ಡ್ರಾಮಾದಲ್ಲ. ಏನ್ ಡ್ರಾಮಾ ಮಾಡಿದ್ರಿ? ಮ್ಯಾಮ್ ನಾವು ಸೌರಮಂಡಲದ ಬಗ್ಗೆ ಮಾಡಿದ್ವಿ. ಸೌರಮಂಡಲದ ಬಗ್ಗೆನಾ? ಏನ್ ನಿನ್ ಡೈಲಾಗು? ನನ್ನ ಡೈಲಾಗ್ ಸೂರ್ಯನ್ ಪಾರ್ಟ್ ಇತ್ತು ನಂದು. ಸೂರ್ಯನ್ ಪಾಠ ನೋಡೋಣ, ಹೇಳು ಡೈಲಾಗ್ ನೋಡೋಣ. ಎಲ್ಲರೂ ಕೇಳಿಸಿಕೊಳ್ಳಿ, ನಾನೇ ಈ ಸೌರಮಂಡಲ ರಾಜ, ನನ್ನಿಂದಲೇ ನಿಮಗೆ ಬೆಳಕು ಸಿಗೋದು, ಎಲ್ಲಾರು ಸರಿಯಾಗಿ ಸುತ್ತುತ್ತಿದ್ದೀರಾ ತಾನೆ? ಓ, ಈ ತರ ಡೈಲಾಗು. ಎಸ್ ಮ್ಯಾಮ್. ಓಕೆ, ಅಲ್ಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರಾ? ಎಸ್ ಮ್ಯಾಮ್. ಸೆಕೆಂಡ್ ಪ್ರೈಸ್ ಬಂದಿದ್ಯಾ ನಿಮ್ಗೆ? Yes, ma'am. ಹೆಂಗ್ ಅನಿಸ್ತಾ ಇದೆ? ಅಲ್ಲಿ ಹೋದಾಗ ಸ್ವಲ್ಪ ಭಯ ಆಗಿತ್ತು. ಹಾ. ಆಮೇಲೆ ಎಲ್ಲಾರು ಕಾನ್ಫಿಡೆನ್ಸ್ ಆಡ್ತಿದ್ದೀರಾ, ಕರೆಕ್ಟ್ ಆಗಿ ಆಡಿ ಪ್ರೈಸ್ ಬರುತ್ತೆ ನಿಮ್ಗೆ ಅಂತ ಅಕ್ಕ ಅಣ್ಣ ಎಲ್ಲ ಇದ್ ಮಾಡಿದ್ರು. ಹಾ. ಅದು ಅಲ್ಲೋದಾಗ ನಡಕ ಇತ್ತು. ಆಮೇಲೆ ಎಲ್ಲರೂ ಆಡಿದ್ ನೋಡಿ ಆಡ್ದೆ. ಹ್ಮ್. ಸೆಕೆಂಡ್ ಪ್ರೈಸ್ ಬಂತು. ಹೌದಾ? ಹಾಗಾದ್ರೆ ಇದೇ ಸಲ ನಾನು ಇದು ಪ್ರೈಸ್ ಬಂದಿರೋದು? ನಮ್ ಹೋದ್ ಸತಿ ಬರ್ಲಿಲ್ಲ, ಈ ಹಾ. ಸತಿ ಬಂದಿದೆ. ಈ ಸಲ ಬಂದಿದೆ. ಹಂಗಾದ್ರೆ ಈಗ ರೆಡಿ ಆಯ್ತು ನಿಮ್ಗೆ, ಹೆಂಗ್ ನಾವು ಪೂರ್ವ ಸಿದ್ಧತೆಯಾಗಿ ಹೆಂಗ್ ರೆಡಿ ಆಗ್ಬೇಕು, Yes. ಹೆಂಗೆ ಪರಿಪೂರ್ಣವಾಗಿ ನಾವು ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತು ಈಗ. ಎಸ್ ಮ್ಯಾಮ್. ಓಕೆ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಶಾಲೆಗಳಿಗೆ ಬಹುಮಾನ ತಂದು ಕೊಡ್ತೀರಾ? ಎಸ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಹಾಯ್, ಹಾಯ್, ನಿನ್ನ ಹೆಸರೇನು? ನನ್ನ ಹೆಸರು ಪ್ರಜನ್ಯ. ಏನಿವತ್ತು ಪ್ರೈಸ್ ತಗೊಂಡಿದ್ದೀರಾ ಹೇಳಿ? ಸೆಕೆಂಡ್ ಪ್ರೈಸ್ ತಗೊಂಡಿದ್ವಿ ಯಾವ್ದ್ರಲ್ಲಿ ಪ್ರೈಸ್ ತಗೊಂಡಿದ್ದೀರಾ? ಡ್ರಾಮಾದಲ್ಲಿ ಸ್ಕಿಟ್. ಯಾವ ಡ್ರಾಮಾ ಮಾಡಿದ್ರಿ? ನಾವು ಸೌರಮಂಡಲ ಗ್ರಹಗಳ ಬಗ್ಗೆ. ಸೌರಮಂಡಲ ಗ್ರಹಗಳ ಬಗ್ಗೆ. ನಿಂದ್ ಯಾವ ಕ್ಯಾರೆಕ್ಟರ್ ಇತ್ತಲ್ಲಿ? ನಂದು ಎಮೋಷನಲ್ ಕ್ಯಾರೆಕ್ಟರ್. ಏನದು ಹೇಳು ನೋಡೋಣ. ನಾನು ಭೂಮಿ ತಾಯಿಗೆ ಹೇಳೋದು. ಭೂಮಿ ತಾಯಿಗೆ ನೀನ್ ಹೇಳೋದಾ? ಹೇಳು ನೋಡೋಣ. ಭೂಮಿ ತಾಯಿ ನೋಡು, ಎಲ್ಲರೂ ನನ್ನನ್ನು ಆಡಿಕೊಳ್ಳುತ್ತಿದ್ದಾರೆ, ನಾನು ಒಂಟಿ, ಯಾರೂ ನನ್ನ ಮನೆಗೆ ಬರುವುದಿಲ್ಲ, ನಾನು ಒಬ್ಬಂಟಿ ಅಲ್ಲವೇ? ಈ ಪಾತ್ರ ನಾನು ಮಾಡ್ತೀನಿ. ಈ ಪಾತ್ರ ನಿಜವಾಗ್ಲೂ ಅತ್ತೆ ಬಿಟ್ಟಿಯೇ ನೀನು? ಅದು ನನ್ನ ಕಣ್ಣಲ್ಲಿ ನೀರು ಬರ್ತು, ಹ್ಮ್. ಬಟ್ ಅಳ್ಳಿಲ್ಲ. ಆದ್ರೆ ಅಳೋ ತರ ನೀನು ಕ್ಯಾರೆಕ್ಟರ್ ಮಾಡಿದೆ. ಹಾ. ತುಂಬಾ ಚೆನ್ನಾಗಿ ಮಾಡಿದೆ ನೀನು. ಆಮೇಲೆ ಏನೇನ್ ಕೊಟ್ರು ಪ್ರೈಸ್ ನಿಮ್ಗೆ? ನಮ್ಗೆ ಮೆಡಲ್ಲು ಮತ್ತೆ ಕಾಕು ಹ್ಮ್. ಮತ್ತೆ ಸರ್ಟಿಫಿಕೇಟ್ ಕೊಟ್ರು. ಸರ್ಟಿಫಿಕೇಟ್ ತೋರ್ಸು ನೋಡ, ನಿನ್ ಸರ್ಟಿಫಿಕೇಟ್. ಇದು ಓಕೆ, ಇದೇ ಫಸ್ಟ್ ಟೈಮಾ ನಿಮ್ಗೆ? ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇದು. ಓ ಹೌದಾ? ಹಂಗಾದ್ರೆ ಗೊತ್ತಾಯ್ತು ನಿನ್ಗೆ ಪ್ರೈಸ್ ಹೆಂಗ್ ತಗೋಬೇಕು ಅನ್ನೋದು ಗೊತ್ತಾಯ್ತು. ಕಾನ್ಫಿಡೆಂಟ್ ಇಂದ, ನಮಗ್ ನಾಲೆಜ್ ಇರುತ್ತೆ, ಕಾನ್ಫಿಡೆಂಟ್ ಇಂದ ಹೋಗಿ ಭಾಗವಹಿಸಿದ್ರೆ ಸಿಕ್ಕೇ ಸಿಗುತ್ತೆ ಅನ್ನೋದು ಗೊತ್ತಾಯ್ತಾ? ಓಕೆ, ನಿಮ್ಮ ಟೀಚರ್ ಸಹಕಾರ, ನಿಮಗೆ ಕಲಿಸಿದ ಗುರುಗಳ ಎಲ್ಲರಿಗೂ ಈ ಮೂಲಕ ನೀನೇನ್ ಹೇಗ್ ಖುಷಿ ನಮ್ಗೆ ಪಡ್ತೀಯ? ತುಂಬಾ ಖುಷಿ ಆಗ್ತಾ ಇದೆ. ಹಾ. ನಮ್ಗೆ ಹೇಳ್ಕೊಟ್ಟಂತ ಮೆಂಟರು ಅಷ್ಟೇ, ಹಾ. ನಾವು ಡ್ರಾಮಾ ಮಾಡ್ಬೇಕಾದ್ರೆ ಅಲ್ಲಿ ಕಿಟಕಿ ಹತ್ರನೇ ನಿಂತಿದ್ರು. ಹಾ. ತುಂಬಾ ನಂಗೆ ಖುಷಿ ಆಯ್ತು. ಹೌದಾ? ಮತ್ತೆ ನಿಮ್ ಟೀಚರ್ ಹೆಂಗ್ ಸಪೋರ್ಟ್ ಮಾಡಿದ್ರು? ನಮ್ ಟೀಚರು ಅವ್ರು ಬರ್ಲಿಲ್ಲ ಅಂದಾಗ ಅವರು ಕೂಡ ನಮಗ್ ಮಾಡಿಸ್ತಿದ್ರು. ಕ್ಲಾಸ್ ಅಲ್ಲೇ ಡ್ರಾಮಾ ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ರು. ನಮ್ಗೆ ಇನ್ನೊಂದ್ ಸ್ವಲ್ಪ ಏನಾದ್ರು ನಾವು ಮರ್ತಿದ್ರೆ ಅದನ್ನ ಇನ್ನೊಂದ್ ಸ್ವಲ್ಪ ರಿಪೀಟ್ ಮಾಡ್ತಿದ್ರು. ಒಳ್ಳೆ ಟೀಚರ್ ಸಿಕ್ಕಿದಾರೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ಪುಟ. ಹಾಯ್ ಮ್ಯಾಮ್. ಹೇಗಿದೀಯಾ? ಚೆನ್ನಾಗಿದ್ದೀನಿ ಮ್ಯಾಮ್. ಏನಪ್ಪಾ ಇವತ್ತು ಪ್ರೈಸ್ ಎಲ್ಲ ತಗೊಂಡ್ ಬಂದಿದ್ದೀರಾ? ಯಾವ್ದಕ್ಕೆ ಕೊಟ್ಟಿದ್ದಾರೆ ಇದನ್ನ? ಮಿಸ್, ನಾನು ಅಲ್ಗೋ ಡ್ರಾಮಾಕ್ಕೆ ಹೋಗಿದ್ದೆ. ಎಲ್ಲಿ ಹೋಗಿದ್ರಿ? ಮಿಸ್, ಸ್ಕೂಲ್ಗೆ ಹೋಗಿದ್ದೆ. ಮಿಸ್, ಅಲ್ಲಿ ತುಂಬಾ ಜನ ಇದ್ರು. ಅಲ್ಲಿ ಮೊದಲು ನಾವ್ ಹೋಗಿದ್ವಿ, ಅಲ್ಲಿ ಚೆನ್ನಾಗ್ ಮಾಡಿದ್ವಿ. ಒಂದ್ ಕ್ಲಾಸ್ ಅಲ್ಲಿ ಚೆನ್ನಾಗ್ ಮಾಡಿದ್ವಿ, ಯಾರು ಅಷ್ಟೊಂದ್ ಚೆನ್ನಾಗ್ ಮಾಡ್ಲಿಲ್ಲ. ಆಮೇಲೆ ನಮ್ಗೆ ಬರುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಕೂತಿದ್ವಿ. ಆಮೇಲೆ ಲಾಸ್ಟ್ ಗೆ ಫೈನಲ್ ಮಾಡುವಾಗ ಮತ್ತೆ ಇನ್ನೊಂದ್ ಕ್ಲಾಸ್ ಇಂದ ಬಂದ್ರು. ಅವಾಗ ನಮಗ್ ಭಯ ಆಯ್ತು, ಇನ್ನೊಂದ್ ಕ್ಲಾಸ್ ಇಂದ ಬಂದ್ರಲ್ಲ, ಅವರು ಚೆನ್ನಾಗ್ ಮಾಡಿರ್ತಾರೆ ಅಂತ. ಅವಾಗ ನಮ್ಗ್ ಬರುತ್ತೋ ಇಲ್ವಾ ಅಂತ ತುಂಬಾ ಭಯ ಆಗಿತ್ತು. ಆದ್ರೂ ನಾವ್ ಚೆನ್ನಾಗ್ ಮಾಡಿದೀವಿ ಅಂತ ನಮ್ ಕೈ ಇಟ್ಕೊಂಡು ಕೂತಿದ್ವಿ. ಅವಾಗ ನಮ್ ಹೆಸರು ಹೇಳಿದ್ರು, ಅವಾಗ ತುಂಬಾ ಖುಷಿ ಆಯ್ತು. ಆಮೇಲೆ ಅಲ್ಲಿ ಸ್ಕೂಲು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಏನೇನ್ ಕೊಟ್ರು ಪ್ರೈಸ್ ಅಲ್ಲಿ? ಮಿಸ್, ನನಗೆ ಇದು ಒಂದ್ ಕೊಟ್ರು, ಮತ್ತೆ ಮೆಡಲ್ ಒಂದ್ ಕೊಟ್ರು, ಮತ್ತೆ ಪ್ರೈಸ್ ಅಲ್ಲಿ ಇದು ಒಂದ್ ಕೊಟ್ರು. ಓ, ಸೆಟ್ಲ್ ಕಾಕ ಅದು? ಎಸ್ ಮಿಸ್, ಇದೊಂದ್ ಕೊಟ್ರು. ನಿಂದ ಏನ್ ಕ್ಯಾರೆಕ್ಟರ್ ಇತ್ತಪ್ಪ? ಮಿಸ್, ನಂದು ಶನಿ ಇತ್ತು ಕ್ಯಾರೆಕ್ಟರ್. ಡೈಲಾಗ್ ಗೊತ್ತಾ ನಿಂಗೆ? ಎಸ್ ಮಿಸ್. ಹೇಳು ನೋಡೋಣ. ಮಿಸ್, ಮೊದಲನೇದು, ಹೌದು ಸೂರ್ಯರಾಜರೇ, ನೋಡಿ ನನ್ನ ರಿಂಗ್ ಎಷ್ಟು ಸುಂದರವಾಗಿದೆ, ಇಲ್ಲಿ ನಾನೇ ಹ್ಯಾಂಡ್ಸಮ್. ಓಕೆ, ಶನಿ ಕ್ಯಾರೆಕ್ಟರ್ ನಿಮ್ದು? ಓಕೆ, ಅಂದ್ರೆ ಗ್ರಹಗಳ ಬಗ್ಗೆ ಅದು ಎಸ್ ಮಿಸ್. ನಾಟಕ ಇತ್ತಾ? ಹಾ ಮಿಸ್.
ಓಕೆ, ನಿಮ್ಮ ಗುರುಗಳೆಲ್ಲ ಹೆಂಗ್ ಸಪೋರ್ಟ್ ಮಾಡಿದ್ರಪ್ಪ? ಏನ್ ನಿನ್ ಹೆಸರು? ಮಿಸ್ ಶಾಮಿದಲ್ಲಿ. ಶಾಮಿದ್ ಅಲಿ. ಅಂದ್ರೆ ನಿನಗ್ ಭಾಷೆ ಪ್ರಾಬ್ಲಮ್ ಆಗ್ಲಿಲ್ವಾ? ಮಿಸ್ ಇಲ್ಲ. ಇಲ್ಲ. ಹೆಂಗೆ ಪ್ರಿಪೇರ್ ಮಾಡಿದ್ರು ನಿಮ್ ಟೀಚರ್ ನಿಮ್ಮನ್ನ? ಮಿಸ್ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು, ಮತ್ತೆ ಕ್ಲಾಸಲ್ಲಿ 2-3 ಸತಿ ಹೇಳ್ಸಿದ್ರು ಲಾಸ್ಟ್ ಅಲ್ಲೆಲ್ಲ. ಮತ್ತೆ ನಮ್ಗೆ ಹೇಳ್ಕೊಡಕ್ಕೆ 3 ಜನ ಅಕ್ಕಂದಿರು, 3 ಜನ, ಇಬ್ರು ಅಕ್ಕಂದಿರು, ಒಬ್ಬ ಅಣ್ಣ ಬಂದಿತ್ತು. ಅಣ್ಣನು ಚೆನ್ನಾಗಿ ಹೇಳ್ಕೊಡ್ತು. ಒಂದ್ ಅಕ್ಕ ಡ್ಯಾನ್ಸ್ ಎಲ್ಲ ಎಲ್ಲಾರ್ಗು ಚೆನ್ನಾಗಿ ಹೇಳ್ಕೊಡ್ತು. ಇನ್ನೊಂದ್ ಅಕ್ಕ ಮೆಹಂದಿ ಬಿಡ್ಸೋರ್ಗೆ ಅವ್ರಿಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತು. ಆದ್ರೂ ನಮ್ಗೆ ಗೆಲ್ಸಿದ್ರು. ಎಲ್ಲಾರು ಗೆಲ್ಬೇಕಂತ ಎಲ್ಲಾರು ಹೋದ್ವಿ. ಆದ್ರೆ ಅವ್ರಿಗಿಂತ ಚೆನ್ನಾಗ್ ಮಾಡೋರು ಜಾಸ್ತಿ ಜನ ಇದ್ರು. ಅದ್ರಲ್ಲೂ ನಮ್ ಸ್ಕೂಲಲ್ಲಿ ಗೆದ್ಬಿಟ್ಟು ನಾವು ಬಂದಿದೀವಿ. ಓಕೆ, ಅಷ್ಟ್ ಹೇಳಕ್ ಅಷ್ಟೇ. ಥ್ಯಾಂಕ್ ಯು ಅಪ್ಪು. ಎಸ್ ಮ್ಯಾಮ್.